ಹಲೋ ಯಜಮಾನ್ರೆ, ಅವನೀಗ ಸೈನ್ ಮಾಡ್ದ, ಇನ್ನೊಂದ್ ಕೈನು ಮುರ್ದಾಕ್ಬಿಡ್ಲಾ? ಸೈನ್ ಹಾಕ್ತಾನೆ ಬಿಡು. ಅಲ್ಲ ಯಜಮಾನ್ರೆ, ಅವನೀಗ ನಮಗ್ ಸೈನ್ ಮಾಡ್ದಂಗೆ ಆಪೋಸಿಟ್ ಪಾರ್ಟಿಗೂ ಸೈನ್ ಮಾಡ್ಬಿಟ್ರೆ ಅದಕ್ಕೇನೆ ಈ ಸೈನ್ ಮಾಡಿರೋ ಕೈನ ಮುರಿದು ಹಂಗೆ ತಗೊಂಡ್ ಬಂದ್ಬಿಡ್ತೀನಿ. ಯಾಕೆಂದ್ರೆ ಬರುವಾಗ ಬರೀ ಕೈಲಿ ಬರ್ಬಾರ್ದಲ್ವಾ, ಅದಕ್ಕೆ. ಓಕೆ ಓಕೆ, ಮುರ್ದಾಕ್ಬಿಡು. ಏಯ್, ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ಏನ್ ಮಹಾ ಬಿಸಿ ನೀನು. ಯಾರೋ ಒಬ್ಬ ಸೈನ್ ಹಾಕಿಲ್ಲ ಅಂತ ಅವ್ನ ಕೈನ ಮುರಿದಾಕ್ತಿದ್ಯಾ. ಇಲ್ಲಿ ಕೈಯೇ ಮುರಿದೋಗೋಷ್ಟು ನಾನು ಸೈನ್ ಹಾಕ್ತಾ ಇದ್ದೀನಿ. ನಿನಗೆ 1000 ಸಲ ಹೇಳಾಯ್ತು. ಈ ಕಂಪ್ನಿ ನಾನು ನಿನ್ನ ಹೆಸರಿಗೆ ಮಾಡ್ಕೊಂಡು ಈ ಚೆಕ್ಗೆ ನೀನು ಸೈನ್ ಹಾಕೋದಕ್ಕೆ ಏನೋ ನಿನಗೆ? 10 ಚೆಕ್ಕಿಗೆ ಸೈನ್ ಮಾಡಿದ್ರೆ 10 ಸೈನು 10 ತರ ಇದೆ ಅಂತ ಹೇಳಿ ಬ್ಯಾಂಕ್ ಅವರು ರಿಜೆಕ್ಟ್ ಮಾಡ್ತಾರೆ. ಇದೆಲ್ಲ ನಮಗೆ ಸರಿಯಾಗಲ್ಲ. ಲವ್ ಯಜಮಾನ್ರೆ, ಬಿಸಿ ಇದ್ದೀರಾ? ಅದನ್ನ ಆಗ್ಲೇ ಹೇಳ್ದೆ ತಾನೆ. ಯಾರೋ ಅದು ಫೋನಲ್ಲಿ? ಸಾರಿ, ಒಂದ್ ನಿಮಿಷ ಇರು. ಓಕೆ ಅಪ್ಪ, ಯಾರಾದ್ರೂ ಫೋನಲ್ಲಿ ಮಾತಾಡುವಾಗ ಯಾರು ಏನು ಅಂತೆಲ್ಲ ಕೇಳಬಾರ್ದು. ನಿಂಗೆ ಸ್ವಲ್ಪನೂ ಮ್ಯಾನಸ್ ಇಲ್ವಲ್ಲ? ಲಂಡನಲ್ಲಿ ಓದಿ ಏನು ಪ್ರಯೋಜನ? ಇಂಥ ವಿಷಯನೆಲ್ಲ ಮಗನೇ ಅಪ್ಪನಿಗೆ ಹೇಳ್ಕೊಡ್ಬೇಕಾ? ಇದನ್ನ ಮಹಾನ್ ವ್ಯಕ್ತಿ ಹೇಳ್ಕೊಟ್ಟಿರೋದು. ಲವ್ ಹೇಳೋ. ದೊಡ್ಡ ವ್ಯಕ್ತಿನ? ದೊಡ್ಡ ವ್ಯಕ್ತಿ ಅಲ್ಲ ತಾತ, ಅವ್ರ ಮಗ. ನಾನು ಹೇಳಿದ್ದು ಅದೇ ಅಲ್ವಾ. ಸ್ವಲ್ಪ ಸಂತೋಷ ಪಟ್ಟೆ, ಮಗನಿಗೆ ಜ್ಞಾನೋದಯ ಆಗೋಯ್ತಲ್ಲ ಅಂತ. ಇವತ್ತು ಶಿವಾನಿ ಜೊತೆ ಫೋನಲ್ಲಿ ಮಾತಾಡ್ದೆ. ಅವಾಗ ಯಾರಂತ ಕೇಳಿದ್ರು. ಅವಾಗ ನಾನ್ ಬಿಟ್ಟಿದ್ದ ಡೋಸ್ನ ತಿರ್ಗಾ ನಿಮಗ್ ಬಿಡ್ತಿದ್ದಾರೆ. ವೆರಿ ಗುಡ್ ಕಣ. ನಿಮ್ಮ ಅಪ್ಪನ ಪಾಠ ಹೇಳೋದಕ್ಕೆ ಶುರು ಮಾಡ್ದ. ಇದಕ್ಕೆ ಅವ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ವೆಕೇಶನ್ ಪೂರ್ತಿ ನಿನ್ ಜೊತೆ ಇರೋದಕ್ಕೆ ಹೇಳಿದೀನಿ. ಅವಾಗೇ ನಿಮ್ಮಿಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್. ಏನ್ ತಾತ, ನಾನ್ ಖುಷಿಯಾಗಿರೋದು ನಿಮ್ಗೆ ಇಡಿಸ್ತಿಲ್ವಾ? ಯಾಕೆ ತಾತ ಈ ತರ ಒಂದ್ ಮಗನ್ನ ಹುಟ್ಟಿಸಿದ್ರಿ? ಏನೋ ಕಡಿಮೆ ಆಗಿದೆ ನನ್ನ ಮಗನ್ಗೆ. ಕಿಂಗ್ ಕಣ. ನಿಮ್ ಕಿಂಗ್ ನಮ್ ಸ್ಕೂಲಿಗೆ ಬಂದು ನಮ್ ಪ್ರಿನ್ಸಿಪಲ್ ಮುಂದೆ ಏನ್ ಮಾಡಿದ್ರು ಗೊತ್ತಾ? ಏನೋ ಮಾಡ್ದ. ನಿಮ್ಮ ಮಗನಿಂದ ನಮ್ಮ ಸ್ಕೂಲ್ಗೆ ಹೆಮ್ಮೆ. ನೇಷನ್ ಲೆವೆಲಲ್ಲಿ ಬೆಸ್ಟ್ ಸ್ಟೂಡೆಂಟ್ ಆಗಿ ಸೆಲೆಕ್ಟ್ ಆಗಿದ್ದಾನೆ. ಮೈಸೂರಲ್ಲಿ ಅವಾರ್ಡ್ ಫಂಕ್ಷನ್ ನಡೀತಿದೆ. ಆಕಾಶ್, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್. ಹೌದು, ವೆಕೇಶನ್ ಕ್ಲಾಸ್ಗೆ ಯಾವ್ದ್ರಲ್ಲಿ ಜಾಯಿನ್ ಆಗ್ತೀಯಾ? ಮ್ಯೂಸಿಕ್. ಕರಾಟೆ. ಮ್ಯೂಸಿಕ್. ಕರಾಟೆ. ಕರಾಟೆ ಬೇಡಪ್ಪ, ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತೀನಿ. ಅದೆಲ್ಲ ಯಾಕೋ, ಇದಕ್ಕೆ ಸೇರ್ಕೋ. ಹಾಡ್ತಾನೆ ಹೊಡಿಬೋದು, ಹೊಡಿತಾನೆ ಹಾಡ್ಬೋದು ಅಲ್ವಾ ಸರ್? ಎಸ್. ಎರಡಕ್ಕೂ ಸೇರಿಸಿ ಫೀಸ್ ಎಷ್ಟಾಗುತ್ತಮ್ಮ? 60,000 only sir. ಅಷ್ಟೇನೆ, ಕಟ್ಟಿ ಅಲ್ಲಿ. ಅಯ್ಯಯ್ಯೋ ಅಯ್ಯೋ, ನನ್ನ ಮರ್ಯಾದಿನೇ ತೆಗೆದ್ಬಿಟ್ನಲ್ಲ. ಅವನು ಹಾಕಿರೋ ಅಂಡರ್ವೇರ್ ಬ್ರ್ಯಾಂಡ್ನ ನಿಮ್ಮ ಸ್ಕೂಲಲ್ಲಿ ಎಲ್ಲಾರು ನೋಡ್ಬಿಟ್ರಾ? ಅದು ಮಾತ್ರನಾ? ಸ್ಕೂಲಲ್ಲಿ ಎಲ್ಲ ಹುಡುಗರು ನೀನು ನಿಮ್ಮ ಅಪ್ಪನ ಥರ ಅಂಡರ್ವೇರ್ ಆಗ್ತೀಯಾ ಅಂತ ಎತ್ತಿ ಎತ್ತಿ ನೋಡ್ತಾರೆ ತಾತ. ನನ್ನ ಬಂಗಾರ, ನಿನ್ ಮರ್ಯಾದಿನೂ ಹೋಯ್ತಾ? ಅದಲ್ದೆ ಮೊನ್ನೆ ಬೇಕ್ರಿ ಏನಾಯ್ತು ಅಂತ ಗೊತ್ತಾ? ಏನಾಯ್ತು? ಮಿಕ್ಸರ್ ಪ್ಯಾಕೆಟ್ ಕೊಡಿ. ಆಕಾಶ್, ನಿಮ್ ತಾತ ಬರ್ಲಿಲ್ವಾ? ಬಂದಿಲ್ಲ. ಇದ್ಯಾರು, ಹೊಸ ಡ್ರೈವರಾ? ಡಿಮ್ಮ ಅಲ್ಲ ಕಡಿ, ಡಿಮ್ಮ. ಅದೇ ಅನ್ಕೊಂಡೆ. ಏನಪ್ಪ ಆಟೋ ಖರ್ಚು, ಬೇಕರಿ ಖರ್ಚು ಹಿಡ್ಕೊಂಡು ಹಿಂಗ್ ಓದಿತಾ ಇದೆ ಅಂತ ಅನ್ಕೊಂಡೆ. ಲೆಕ್ಕ ಓದಿತಾ ಇಲ್ವೋ? ನಿಮ್ಮಪ್ಪ ಓದಿದಾನೆ. ಕರೆಕ್ಟ್, ಅವ್ರಿಗದೇ ಕೆಲಸ. ಅವತ್ತು ರಾಕಿ ಅಣ್ಣನೂ ಎಲ್ಲಿಂದನೋ ಸ್ಕೂಲ್ಗೆ ರೌಡಿಗಳನ್ನ ಕರ್ಕೊಬಂದು ಅಪ್ಪನೂ ಸೇರಿ ಫುಲ್ ಜೋರಾಗಿ ಗಲಾಟೆ ಮಾಡಿ. ನನಗೆ ಬರಕ್ಕಾಗಲ್ಲ ಕಣ. ನನ್ನ ಮಗ ಯಾವ್ದೋ ಅವಾರ್ಡ್ ಕೇಳಿದಾನೆ, ಅದಕ್ಕೋಸ್ಕರ ಮೈಸೂರಿಗೆ ಹೋಗ್ಲೇಬೇಕು. ತಾತ, ಏನ್ ಅಪ್ಪ ಮೈಸೂರಿಗೆ ಬರ್ತೀನಿ ಅಂತ ಹೇಳ್ತಿದ್ದಾರೆ? ಅಯ್ಯಯ್ಯೋ, ಇವನ್ ಮೈಸೂರಿಗೆ ಹೋಗಿ ಮಾಡೋ ಗಲಾಟೆ ನೋಡಿದ್ರೆ ಅಲ್ಲಿ ಸಭೆ ನಡಗ್ಬಿಡುತ್ತಲ್ಲ. ಲೋ ಮೊಮ್ಮಗನೆ, ಆ CM ಬೇರೆ ನನ್ನ ಫ್ರೆಂಡು ಕಣೋ. ಅಯ್ಯಯ್ಯೋ ತಾತ, ಅವ್ರ ಜೊತೆ ಹೋಗಕ್ ನನಗೆ ಇಷ್ಟ ಆಗಲ್ಲ. ಅಲ್ಲೂ ಬಂದು ನನ್ನ ಮರ್ಯಾದೆ ತೆಗ್ದ್ಬಿಡ್ತಾರೆ ತಾತ. ನಾನು ಅವ್ರ ಜೊತೆ ಹೋಗಲ್ಲ. ಮೈಸೂರು ಇಲ್ಲೇ ಅಲ್ವೇನೋ ಇರೋದು. ನಮ್ಮ ಡ್ರೈವರ್ ದೇವದಾಸಿಗೆ ಬರಕ್ಕೆ ಹೇಳಿದ್ದೀನಿ. ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾನೆ. ಅವಾರ್ಡ್ ಸಿಗ್ತಾ ಇರೋದು ನನ್ನ ಮಗನಿಗೆ, ಅದನ್ನ ತರಕ್ಕೆ ಹೋಗ್ತಿರೋದು ನಾನು. ಡ್ರೈವರು ಕೆಲಸದವರೆಲ್ಲ ಬೇಕಾಗಿಲ್ಲ. ನೀನೇ ತಾನೇ ಹೇಳಿದ್ದು, ಲೀವ್ ಇದ್ದಾಗೆಲ್ಲ ಆಕಾಶ್ ಜೊತೆನೇ ಇರು, ಅವಾಗ ಅವನಿಗೆ ನಿನ್ ಮೇಲೆ ಪ್ರೀತಿ ಬರುತ್ತೆ ಅಂತ. ಪ್ರೀತಿ ಹೇಗೋ ಬರುತ್ತೆ? ಹೇಗ್ ಬರುತ್ತೆ? ನಾನು ನೀನು ಅವನ ಜೊತೆಲಿದ್ದು ಅವ್ನಿಗೆ ಇಷ್ಟ ಆಗಿದ್ದೆಲ್ಲ ಮಾಡು ಅಂದೆ. ಆದ್ರೆ ನೀನು ನಿನಗಿಷ್ಟ ಆಗಿದ್ದೆಲ್ಲ ಅವನ ತಲೆ ಮೇಲೆ ತರ್ತಿದ್ಯಾ. ಅವ್ನು ಮ್ಯೂಸಿಕ್ ಕ್ಲಾಸಿಗೆ ತಾನೇ ಸೇರ್ತೀನಿ ಅಂತ ಹೇಳ್ದ. ಅವನಿಗೆ ಇಷ್ಟ ಇಲ್ಲದೆ ಇದ್ರು ಅವನ್ನ ಕರೆಕ್ಟಾಗಿ ಕ್ಲಾಸ್ಗೆ ಹಾಕಿದ್ಯಾ. ನಿಂತರ ಜಗಳ ಗಂಟ ಆಗೋದಕ್ಕ. ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಆಕಾಶ್ ನಿನ್ನ ಅಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಡ್ತಿದ್ದಾನೆ.
ನಿಲ್ಸಪ್ಪ ನಿಲ್ಸು ಅಬ್ಬಾ ಗಾಡಿ ಎಲ್ಲಿಂದ ಹೋಗ್ತಾ ಇದೆಯಪ್ಪ? ಪಂಕ್ಚರ್ ಆಗ್ಬಿಟ್ಟಿದ್ಯಾ? ಏನದು ಉಸು ಅನ್ಕೊಂಡು ಏನಕ್ಕೆ ಲೇಟು? ನೀನೇ ಅಪ್ಪ ಲೇಟು, ಮನೆಗೆ ಹೋಗ್ಲಿಲ್ವಾ? ನಾನ್ ಹೆಂಗ್ ಹೋಗ್ಲಿ? 10 ಗಂಟೆಗೆ ಬರ್ತೀನಿ ಅಂತ ಹೇಳಿ ಇವಾಗ ಬರ್ತಿದ್ಯಾ? ಟೈಮ್ 10 ಆಗಿಲ್ಲಪ್ಪ, ಈಗ 3:15 ಅಷ್ಟೇ. ಏಯ್ ನೀನ್ ಹೇಳಿದ್ದು ರಾತ್ರಿ 10 ಗಂಟೆಗೆ, ಇವಾಗ ಬೆಳಿಗ್ಗೆ 3 ಗಂಟೆ. ರಾಕಿ ಯಜಮಾನ್ರ ಏನೋ ಅದು ಶಬ್ದ? ಅದು ಅಲ್ಲ, ನಮ್ ದೇವದಾಸ ಬಂದಿದ್ದಾನೆ ಯಜಮಾನ್ರೆ. ಅದೇನೋ ಕೈಯಲ್ಲಿ? ಅದು ನನ್ನ ತಂಗಿ ಕಲ್ಯಾಣಿ. ಯಜಮಾನ್ರು ತರಕ್ ಹೇಳಿದ್ರು, ಮನಸ್ಸಿಗೆ ತುಂಬಾ ಕಷ್ಟ ಇದೆ ಅಂತ ಹೇಳಿದ್ರು. ಸರಿ ಯಜಮಾನ್ರೆ, ಆಟೋದವ್ರದ್ದು ಅದೇನ್ ಬಿಲ್ ಇದೆ ಅದನ್ನ ಕೊಟ್ಟು ಕಳ್ಸು. ದೇವದಾಸ್ ಗಾಡಿನ ವಾಶ್ ಮಾಡಿ. ಸರಿ ಯಜಮಾನ್ರೆ. ಏನೋ ಇವನ್ ಗಾಡಿನ ನಾನೇ ಯಾಕೆ ತೊಳಿಬೇಕು? ಮಂಕೆ, ಯಜಮಾನ್ರು ಆಟೋ ತೊಳೆಯಕ್ ಕೇಳಲಿಲ್ಲ, ಅವ್ರ ಕಾರ್ ತೊಳೆಯಕ್ ಕೇಳಿರೋದು. ಬೆಳಿಗ್ಗೆ ಅವ್ರು ಮೈಸೂರ್ಗೆ ಹೋಗ್ತಾವ್ರೆ. ಮೈಸೂರ್ಗ? ನಾನ್ ಮೈಸೂರಿಂದಾನೇ ಕಣೋ ಬರ್ತಿರೋದು, ಹೇಳಿದ್ರೆ ಅಲ್ಲೇ ಇರ್ತಿದ್ನಲ್ಲ. ಮಾತಾಡಕ್ ಆಗಲ್ಲ ದೇವ್ರೆ. ತಗೊಳಯ್ಯ. 100 ರೂಪಾಯಿನಾ? ಕೊಡು. 100 ರೂಪಾಯಿ. ಮಿಕ್ಕಿದ್ದು ನೀನೇ ಇಟ್ಕೋ. ಮಿಕ್ಕಿದ್ ನೀನೇ ಕೊಡ್ಬೇಕಯ್ಯ. ಒಟ್ಟು 6000 ರೂಪಾಯಿ. ಏನು 6000ನಾ? ಏನು ಇವ್ನ ಆಟೋ ಏನಾದ್ರು ತಗೊಂಡ ನೀನು? ಇವನ್ ಆಟೋನ ಗುಜ್ರಿ ಅಂಗಡಿ ಹಾಕಿದ್ರು ತಗೊಳಲ್ಲ, ನಾನ್ ತಗೋತೀನ? ಏನಯ್ಯ ನಿನಗ್ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿಗೆ ಬರಕ್ 6000 ರೂಪಾಯಿ? ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿಗೆ ಬಂದಿದ್ದಲ್ಲ, ಮೈಸೂರಿಂದ ಇಲ್ಲಿಗೆ ಬಂದಿದ್ದಾರೆ. ಏನು ಏನೋ ಮೈಸೂರಿಂದ ಯಾರಾದ್ರೂ ಇಲ್ಲಿಗೆ ಆಟೋದಲ್ಲಿ ಬರ್ತಾರ? ನಾನ್ ಬಂದಿದ್ದೀನಲ್ಲ. ಏನೋ ನೀನ್ ದೇವದಾಸ್ ಅಂತ ಹೆಸರಿಟ್ಕೊಂಡ್ಬಿಟ್ಟು 24 ಗಂಟೆ ಕುಡ್ಕೊಂಡೇ ಇರ್ತೀಯಾ? ಗಾಂಧಿ ಅಂತ ಹೆಸರಿಟ್ಕೊಂಡು ಕುಡಿದ್ರೇನೆ ತಪ್ಪು, ದೇವದಾಸ್ ಅಂತ ಹೆಸರಿಟ್ಕೊಂಡು ಕುಡಿದೇ ಇದ್ರೇನೆ ಕಣೋ ತಪ್ಪು. ಕುಡಿದೇ ಇರೋದೇ ಇಲ್ವಲ್ಲ. ಲೇ ನನ್ನ ಹತ್ರ ಮಾತಾಡು. ಹೆಂಗೆ ಇದ್ರು ಮೈಸೂರಿಂದ ಇಲ್ಲಿಗೆ ಬರೋದಕ್ಕೆ ನಿನ್ಗೆ 6000 ರೂಪಾಯಿ ಆಗುತ್ತಾ? ಮೈಸೂರಿಂದ ಇಲ್ಲಿಗೆ ಬರೋದಕ್ಕೆ 3000ನೇ, ಆದ್ರೆ ರಿಟರ್ನ್ ಹೋಗ್ಬೇಕಲ್ಲ, ಅದಕ್ಕೂ 3000. ತಗೊಳ್ಳೋ 6000 ರೂಪಾಯಿ ಅಂದೆ ಅಲ್ವಾ? ತಗೊಳ್ಳೋ ಇಟ್ಕೊಳ್ಳೋ. ನಾನು ನಿನ್ ಜೊತೆ ಆಟೋದಲ್ಲಿ ಮೈಸೂರಿಗೆ ಬರ್ತೀನಿ. ನೀನ್ ಯಾಕಪ್ಪ ಮೈಸೂರಿಗೆ ಹೋಗ್ತೀಯಾ? ಆಟೋ ಸುಮ್ನೆ ತಾನೇ ಹೋಗುತ್ತೆ, ಯಜಮಾನ್ರು ಕಾಸು ವೇಸ್ಟ್ ಮಾಡ್ಬಾರ್ದು. ನಾನು ಹೋಗ್ತೀನಿ, ನಡಿಯ. ಯಜಮಾನ್ರೆ ಇನ್ನ ಏನೋ ಅದು? ಬಂದೆ ಯಜಮಾನ್ರೆ. ಸೆಕ್ಯೂರಿಟಿ ಸರ್, ಇವನ್ ಜೊತೆ ಆಟೋಲ್ ಹೋಗಿ ಮೈಸೂರಲ್ಲಿ ಇಳ್ಕೊಳ್ಳೋ. ಏನಕ್ಕೆ? ಆಟೋ ಸುಮ್ನೆ ತಾನೇ ಹೋಗುತ್ತೆ, ಯಜಮಾನ್ರ ಕಾಸನ್ನ ಯಾರು ವೇಸ್ಟ್ ಮಾಡ್ಬಾರ್ದು. ಬಿಡೋದೇ ಇಲ್ಲ. ನೀನ್ ಹೋಗಿ ಇಳ್ಕೊ, ಮತ್ತೆ ವಾಪಸ್ ಬರಕ್ಕೆ ಅದೇ ಆಟೋ ಹತ್ತಿ ಇಲ್ಲಿ ಬಂದು ಇಳ್ಕೊ. ಬೇಗ ಹಾಕಮ್ಮ, ಪೆಟ್ರೋಲ್ ರೇಟ್ ಮಾಡ್ಬಿಡ್ತಾರೆ. ಈಗ ಎಷ್ಟು ಜಾಸ್ತಿ ಮಾಡಿದಾರಮ್ಮ? ಅದೆಲ್ಲ ಕೇಳಂಗಿಲ್ಲ. ಹಲೋ ಆಕಾಶ್ ಹೊರಟಾ? ಹಾ ಹೊರಟೆ. ದೇವದಾಸ್ ಅಂಕಲ್ ಡೀಸೆಲ್ ಹಾಕ್ಸ್ತಿದ್ದಾರೆ. ನೀನ್ ಅಪ್ಪನ್ ಜೊತೆ ಹೋಗ್ತಿಲ್ವಾ? ನಾನ್ ಹೇಳ್ದೆ ಅಲ್ವಾ ಅಪ್ಪನ್ ಜೊತೆನೆ ಹೋಗ್ಬೇಕಂತ. ನಾನು ಅಪ್ಪನ್ ಜೊತೆನೆ ಹೋಗ್ತಿರೋದು. ನೀನ್ ಅವ್ರನ್ನ ಎಷ್ಟು ಹರ್ಟ್ ಮಾಡಿದ್ರು ಅವ್ರ ನಿನ್ ಜೊತೆ ಬರಕ್ಕೆ ಓಕೆ ಅಂದ್ರಲ್ವಾ? ಇಸ್ ವೆರಿ ಗ್ರೇಟ್. ಯಾರೇ ಅಷ್ಟು ಗ್ರೇಟು? ನಿನ್ನಿಂದ ಫೋನ್ ನೋಡ್ದಾಕಿದ್ರಲ್ಲ ಅವ್ರೇ. ಅದೇ ಹೊಸ ಫೋನ್ ತಗೊಳ್ಳೋಣ ಅನ್ನಲ್ಲ, ಕೊಟ್ಬಿಡೋಣ. ಹಲೋ ತಿನ್ನು. ಸರಿ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಯಜಮಾನ್ರೆ ಕೀ ಕೊಡಿ, ನಾನು ಓಡಿಸ್ತೀನಿ ಗಾಡಿ. ವಾಸನೆ ಹೊಡಿತಾ ಇದೆಯಾ? ಹೋಗ. ಅದೇನಿಲ್ಲ ಯಜಮಾನ್ರೆ, ಜ್ವರ ಅಂತ ಹೇಳಿ ಬ್ರ್ಯಾಂಡಿಲಿ ಪೆಪ್ಪರ್ ಹಾಕೊಂಡ್ ಕುಡ್ದೆ ಅಷ್ಟೇ. ಜ್ವರಕ್ಕೆ ಬ್ರ್ಯಾಂಡಿನ ಕೆಂಗೇರಿ ನೀರ್ ಕುಡಿಯೋದಲ್ಲ. ಆ ನೀರ್ ಕುಡಿಯೋಷ್ಟು ದೇಹ ಏನೋ ಹಾಳಾಗಿಲ್ಲ ಯಜಮಾನ್ರೆ. ಹಿಂದೆ ಕೂತ್ಕೊಳ್ಳೋ. ಹೇಳೋ ರಾಕಿ. ಯಜಮಾನ್ರೆ, ಶಿವಾಜಿನಗರ ಸೀನಾ ಇಲ್ವಾ? ಜಾಗನ ನಮಗ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಆಗಲ್ಲ ಅಂತವನೆ. ಕೇಳಿದ್ರೆ ಅವ್ರ ಅಣ್ಣ ತಮ್ಮ ಒಪ್ಪಲ್ಲ ಅಂತವನೆ. ಜಾಗನ ಮಾರ್ಬೇಕಾದ್ರೆ ಮಾತ್ರ ಅಣ್ಣ ತಮ್ಮಂದ್ರು ಎಲ್ಲಿಂದ ಬರ್ತಾರೋ? ಅದವ್ರ ಅಪ್ಪನ ಹತ್ರನೇ ಕೇಳಿ. ಶೂ ಲೇಸು ಸರಿಯಾಗಿ ಮಾತಾಡೋ ಲೂಸು. ಯಜಮಾನ್ರೆ, ನನಗದೆಲ್ಲ ಗೊತ್ತಿಲ್ಲ. ನೀವೊಂದ್ 10 ನಿಮಿಷ ಬಂದು ಹೋದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಪ್ಪ ಲೋ ತಲೆ ಕೆಟ್ಟವನೆ, ಕರೆದ್ರ ಯಜಮಾನ್ರೆ? ನಾನು ಆಕಾಶ್ ಜೊತೆ ಮೈಸೂರು ಹೋಗ್ತಾ ಇದ್ದೀನಿ ಅಂತ ಹೇಳ್ದೆ ಅಲ್ಲೇನೋ? ಯಜಮಾನ್ರೆ, ನೀವು ಬರ್ಲಿಲ್ಲ ಅಂದ್ರೆ ಅಡ್ವಾನ್ಸ್ ಕೈ ಬಿಟ್ಟು ಹೋಗುತ್ತೆ. ಒಂದ್ 5 ನಿಮಿಷ ಯಜಮಾನ್ರೆ, ಬಂದು ಹೋಗ್ಬಿಡಿ. ಯಜಮಾನ್ರೆ, ನೀವು ಬೇಕಾದ್ರೆ ಸ್ಪಾಟ್ ಹೋಗಿ, ನಾನು ಆಕಾಶ್ ಕರ್ಕೊಂಡು ಬಾಂಬೆಗೆ ಹೋಗ್ತೀನಿ. ಬಾಂಬೆಗೆ? ಹಾ, ಹೋಗ್ಬೇಕಾಗಿರೋದು ಮೈಸೂರಿಗೆ. ಆಗ ಬಿಡ್ಸ್ ಹೇಳಿ ಯಜಮಾನ್ರೆ. ಹಲೋ ಆಕಾಶ್, ತಲುಪಿದ್ರಾ? ಎಲ್ಲಿ? ಇನ್ನು ಬ್ಯಾಂಗ್ಳೂರ್ನೇ ದಾಟಿಲ್ಲ. ಯಾಕೆ? ಅಷ್ಟ್ರಲ್ಲಿ ನಮ್ಮ ಅಪ್ಪಂಗೆ ಒಂದು ಬಿಸ್ನೆಸ್ ಡೀಲ್ ಬಂತು. ಹೋಗ್ವಾಗ ಏನ್ ಬಿಸ್ನೆಸ್? ಇನ್ನೇನು ಗಲಾಟೆ, ಅದೇ ಅಲ್ವಾ ಅವ್ರ ಮೇನ್ ಬಿಸ್ನೆಸ್. 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೋದ್ರು, ಈಗ್ಲೇ 2 ಅವರ್ ಆಯ್ತು. ಹಾ, ಬಿಸ್ನೆಸ್ ಸ್ಟಾರ್ಟ್ ಆಯ್ತು, ಇನ್ನು 5 ನಿಮಿಷದಲ್ಲಿ ಮುಗಿಯುತ್ತೆ. ಕಾರಣ ನಮ್ಮ ಅಪ್ಪನಿಗೆ ಈ ತರ ಒಬ್ಬ ಕಂಡೋರ್ ಮಗ ಇದ್ದಾನೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಅಣ್ಣ. ದಿಢೀರ್ ಅಂತ ಬಂದು ತಮ್ಮ ಅಂತ ಕರಿತವನೆ. ಆ ಜಾಗನ ನಮ್ಗೆ ಸೇಲ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಯಾರೋ ಕಂಡೋರ್ ಮಗ? ನಮ್ಮ ಅಪ್ಪ ಅಮ್ಮ ಪ್ರೀತಿಯಿಂದ ಹುಟ್ಟಿದ್ಕೊಳೋ ನಾನು.
ನಿಮ್ಮ ಅಮ್ಮನ ನಮ್ಮ ಅಪ್ಪನ ಎಳ್ಕೊಂಡ್ ಬಂದಿದ್ದು. ಯಾರು ಏನ್ ಬೇಕಾದ್ರೂ ಮಾಡಿರ್ಲಿ, ನಂಗೇನೋ ಸೈನ್ ಹಾಕೋ. ಏಯ್ ದಾಸು, ಅಷ್ಟ್ರಲ್ಲಿ ಮೈಸೂರು ಬಂದ್ಬಿಡ್ತಾ? ಭಯಂಕರ ಸ್ಪೀಡ್ ಯಜಮಾನ್ರೆ ನೀವು. ಅಪ್ಪ ನೀವು ಡ್ರೆಸ್ ಚೇಂಜ್ ಎಲ್ಲ ಮಾಡಬೇಡಿ, ಇವಾಗಲೇ 2 ಅವರ್ ಆಯ್ತು. ಹೆದರ್ಕೋಬೇಡವಾ, ಸರಿಯಾದ ಟೈಮಿಗೆ ತಲುಪ್ತೀವಿ. ಟೈಮ್ಗೆ ಹೋಗ್ಬೇಕಂದ್ರೆ ನಾವ್ ಹೆಲಿಕಾಪ್ಟರ್ ಅಲ್ಲೇ ಹೋಗ್ಬೇಕು. ಏಯ್ ರಾಕಿ, ಯಜಮಾನ್ರೆ ಕರೆದ್ರಾ? ಬೇಗ ಒಂದು ಹೆಲಿಕಾಪ್ಟರ್ ಅರೇಂಜ್ ಮಾಡು. ಏನು ಔಷಧಿ ಹೊಡಿಯಕ್ಕೆ ಯಜಮಾನ್ರೆ? ಲೇ ಚಿಕ್ಕ ಯಜಮಾನ್ರು ಆಟ ಆಡಕ್ಕೆ ಕಣ. ಇಲ್ಲೆಲ್ಲಿ ಫ್ಯಾನ್ಸಿ ಸ್ಟೋರ್ ಇದೆ, ಹೋಗಿ ಒಂದು ಹೆಲಿಕಾಪ್ಟರ್ ತರ್ತೀನಿ, ಆಟ ಆಡ್ತಾ ಇರೋ. ನಿಮ್ನ ಅಯ್ಯೋ ಲೈ ಪಕ್ಕದ ಖಾಲಿ ಗ್ರೌಂಡ್ ಅಲ್ಲಿ ಹೆಲಿಕಾಪ್ಟರ್ ಇದೆಯಾ ಅಂತ ನೋಡು, ಅರ್ಜೆಂಟ್ ಆಗಿ ಮೈಸೂರು ಹೋಗ್ಬೇಕು. ಹಾಗಾದ್ರೆ ಇದು ಮೈಸೂರು ಅಲ್ವಾ? ಇಲ್ಲ, ಹೊಸೂರು. ಹಿಂದೋಗು. ಯಜಮಾನ್ರೆ ನೀವು ಹೆಲಿಕಾಪ್ಟರ್ ತಗೊಳ್ಳಿ, ಅದಕ್ಕೂ ನಾನು ಡ್ರೈವರ್ ಆಗ್ಬಿಡ್ತೀನಿ. ಅದು ಡ್ರೈವರ್ ಅಲ್ಲ, ಪೈಲಟ್ ದಾಸ್ ಅಂಕಲ್. ಹೆಲೋ, ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರಾ? ಅಲ್ಲೋದ್ರೆ ತಾನೇ ಗೊತ್ತಾಗೋದು. ನಾವಿನ್ನೂ ಇಲ್ಲಿಂದ ಹೊಟ್ಟೆ ಇಲ್ಲ. ಆಲ್ರೆಡಿ ಲೇಟು. ಇನ್ನು ನೀನ್ ಹೋಗಿ ತಲುಪಬೇಕಂದ್ರೆ ಹಾರ್ಕೊಂಡೇ ಹೋಗ್ಬೇಕು. ಹಾರ್ಕೊಂಡೇ ಹೋಗ್ತೀವಿ. ಅದಕ್ಕೇನೆ ಅಪ್ಪ ಹೆಲಿಕಾಪ್ಟರ್ನ ಬರಕ್ ಹೇಳಿದ್ದಾರೆ. ಹೆಲಿಕಾಪ್ಟರ್? ರಿಯಲಿ? ಯಜಮಾನ್ರೆ ಹೆಲಿಕಾಪ್ಟರ್ ಬಂದ್ಬಿಡ್ತು. ಅರ್ನಾಡನ ಹೆಲಿಕಾಪ್ಟರ್ ಬಂದ್ರು. ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಮಮ್ಮಿ, ಆಕಾಶ್ನ ಅವ್ರ ಅಪ್ಪ ಹೆಲಿಕಾಪ್ಟರ್ ಅಲ್ಲಿ ಹೋಯ್ತಿದಾರಂತೆ. ಸಚ್ ಅ ಲಕ್ಕಿ ಬಾಯ್ನು. ಸಚ್ ಅ ಲಕ್ಕಿ ಬಾಯ್ನು ಬಿಟ್ರೆ ಅವ್ರ ಅಪ್ಪ ರಾಕೆಟ್ ಅಲ್ಲೂ ಕರ್ಕೊಂಡು ಹೋಗ್ತಾರೆ.